ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ಇದು ಕೂಡ ಮಾರ್ಕೆಟಲ್ಲಿ ನಮ್ಮ ಲೆವೆಲ್ಸು ಮತ್ತು ಸ್ಟ್ರಕ್ಚರ್ ಕೂಡ ತುಂಬ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದ್ದಾವೆ. ನಾನು ನಿನ್ನೆ ಹೇಳಿದಾಗೇನೆ ಬರೀ ಸ್ಟ್ರಕ್ಚರು ಮತ್ತು ಲೆವೆಲ್ ಮಾತ್ರ ಕೊಟ್ಟಿರಲಿಲ್ಲ, ಎಲ್ಲಿ ಬೈ ಮಾಡಿದರೆ ನಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ತುಂಬ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ಥರನೇ ನೀವು ಏನಾದರೂ ಟ್ರೇಡ್ ಮಾಡಿದರೆ ಇವತ್ತು ಪಿ ಸೈಡ್ ಮಿನಿಮಮ್ 100 ಪಾಯಿಂಟ್ ಸಿಕ್ಕಿರೋದು, ಹಾಗೆಯೇ ಸಿ ಸೈಡ್ ಮಿನಿಮಮ್ 250 ಪಾಯಿಂಟು ಬೆನಿಫಿಟ್ ಆಗಿರೋದು. ಸೊ ನಾಳೆ ಕೂಡ ಮಾರ್ಕೆಟಲ್ಲಿ ತುಂಬ ಒಳ್ಳೆ ಮೂವ್ಮೆಂಟ್ ಆಗೋದಿದೆ. ಅದಕ್ಕೋಸ್ಕರ ನಾನು ತುಂಬ ಒಳ್ಳೆ ಸ್ಮಾರ್ಟ್ ಮನಿ ಲೆವೆಲ್ಸ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಬರೀ ಲೆವೆಲ್ಸ್ ಮಾತ್ರ ಕೊಡ್ತಾ ಇಲ್ಲ, ಒಳ್ಳೆ ಸ್ಟ್ರಕ್ಚರ್ ಕೂಡ ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಎಲ್ಲಿ ಬೈ ಮಾಡಿದ್ರೆ ನಮ್ಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಕೂಡ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋನಿದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೇ ಕಂಪ್ಲೀಟ್ ವಿಡಿಯೋ ನೋಡಿ. ಇದು ಒನ್ ಡೇ ಕ್ಯಾಂಡಲ್ಲು. ಮಾರ್ಕೆಟ್ ಇವಾಗ ಪ್ರತಿದಿನನೂ ಇದೇ ಸ್ಟ್ರಕ್ಚರಲ್ಲೇ ಮೂವ್ ಆಗ್ತಾ ಇದೆ. ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಈ ಥರ ಮೂವ್ಮೆಂಟ್ ಆಗ್ತಾ ಇದೆ. ಮಾರ್ಕೆಟ್ ಇವಾಗ ಈ ಪೊಸಿಷನಲ್ಲಿದೆ. ಪ್ರೈಸ್ ಆಕ್ಷನ್ ಪ್ರಕಾರ ಕೆಳಗಡೆ ಬರಬೇಕು. ಬಟ್ ಇದು ಪ್ರೈಸ್ ಕೆಳಗಡೆ ಬರುತ್ತಾ ಅಥವಾ ಮೇಲ್ಗಡೆ ಬರುತ್ತಾ ಅನ್ನೋದನ್ನ ನಮ್ಮ ಸ್ಟ್ರಕ್ಚರ್ ಮುಖಾಂತರನೇ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಳೆ ಮಾರ್ಕೆಟಿಗೆ ನಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇರುತ್ತೆ 22,950 ಇಂದ 23,000. ಇದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಮೇಜರ್ ರೆಸಿಸ್ಟೆನ್ಸ್ ಇರುತ್ತೆ 23,310 ಇಂದ 23,340. ನಾಳೆ ಏನಾದರೂ ಮೂವ್ಮೆಂಟ್ ಸ್ಟ್ರಾಂಗ್ ಇತ್ತು ಅಂದರೆ, ಮೇಜರ್ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ನೆಕ್ಸ್ಟ್ ಟಾರ್ಗೆಟ್ 23,498 ಅಂದರೆ 23,500 ಅನ್ಕೊಳ್ಳಿ. 23,500 ಇರುತ್ತೆ. ಇದು ಬ್ರೇಕ್ ಆಯಿತು ಅಂತಂದರೆ 23,600 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇಮಿಡಿಯೇಟ್ ಸಪೋರ್ಟ್ ಇರುತ್ತೆ 22,600 ಇಂದ 22,660. ಇದು ಇಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ ಇದು ಒಂದು ಮೈನರ್ ಸಪೋರ್ಟ್ ಆಗಿರುತ್ತೆ 22,840. ಇದು ಮೈನರ್ ಸಪೋರ್ಟ್ ಆಗಿರುತ್ತೆ. ನೆಕ್ಸ್ಟ್ ಸಪೋರ್ಟ್ ಇರುತ್ತೆ 22,300 ಇಂದ 22,250. ನೆಕ್ಸ್ಟ್ ಸಪೋರ್ಟ್ ಆಗಿರುತ್ತೆ. ಪ್ರೈಸ್ ನಾಳೆ ಫ್ಲಾಟ್ ಓಪನ್ ಆಗ್ಬೋದಾ ಅಥವಾ ಬಿಗ್ ಗ್ಯಾಪ್ ಅಪ್ ಓಪನ್ ಆಗ್ಬೋದಾ ಅಥವಾ ಬಿಗ್ ಗ್ಯಾಪ್ ಡೌನ್ ಓಪನ್ ಆಗ್ಬೋದಾ ಅನ್ನೋದನ್ನ ನಮ್ಮ ಸ್ಟ್ರಕ್ಚರ್ ಮುಖಾಂತರನೇ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಫ್ಲಾಟ್ ಓಪನ್ ಸಿನಾರಿಯೋ 1. ಪ್ರೈಸ್ ಏನಾದರೂ ನಾಳೆ ಫ್ಲಾಟ್ ಓಪನ್ ಆಯಿತು ಅಂದರೆ ಈ ಲೋನ ಬ್ರೇಕ್ ಮಾಡಬಾರ್ದು. ಈ ಲೋ ಬ್ರೇಕ್ ಮಾಡಿದ್ರೆ ಪ್ರೈಸ್ ಇಲ್ಲೇ ಹೋಲ್ಡ್ ಆಯಿತು ಅಂತಂದರೆ, ಈ ಲೆವೆಲಲ್ಲಿ ಹೋಲ್ಡ್ ಆಯಿತು ಅಂತಂದರೆ ಫಸ್ಟ್ ಇದು 23,116 ಹೋಗುತ್ತೆ. 23,116 ವರೆಗೂ ಬರುತ್ತೆ. ಇಲ್ಲಿ ರಿಜೆಕ್ಷನ್ ಆಯಿತು ಅಂದರೆ ವಾಪಸ್ಸು ಇದೇ ಲೆವೆಲ್ನ ಸಪೋರ್ಟ್ ಆಗಿ ತಗೊಳುತ್ತೆ. ಇಲ್ಲಿ ಪ್ರೈಸ್ ಹೋಲ್ಡ್ ಆಯಿತು ಅಂತಂದರೆ ನಾವು ಸಿ ಬೈ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇರುತ್ತೆ. ಇದು ಇಲ್ಲಿ ನಾವು ಸಿ ಬೈ ಮಾಡಿದ್ರೆ ಈ ಹೈನ ಬ್ರೇಕ್ ಮಾಡಿಕೊಂಡು ನೆಕ್ಸ್ಟ್ ಮೇಜರ್ ರೆಸಿಸ್ಟೆನ್ಸ್ 23,310 ಈ ಲೆವೆಲ್ವರೆಗೂ ಹೋಗುತ್ತೆ. ನಮ್ಮ ಟಾರ್ಗೆಟ್ ಇದೇ ಇರುತ್ತೆ. ತುಂಬ ಒಳ್ಳೆ ಬೆನಿಫಿಟ್ ಸಿಗೋಂಥ ಮೂಮೆಂಟ್ ಇರುತ್ತೆ. ಇಲ್ಲಿ ಫ್ಲಾಟ್ ಓಪನ್ ಸಿನಾರಿಯೋ 2ರಲ್ಲಿ ಪ್ರೈಸ್ ಫ್ಲಾಟ್ ಓಪನ್ ಆಗಿ ಈ ಲೋನ ಬ್ರೇಕ್ ಮಾಡ್ತು ಅಂದರೆ ಫಸ್ಟ್ ಇದು ನಮ್ಮ 22,600 ಇದೇ ಸಪೋರ್ಟ್ ಹತ್ರ ಬರುತ್ತೆ. ಇಲ್ಲಿ ಪ್ರೈಸ್ ಸಸ್ಟೇನ್ ಆಯಿತು ಅಂದರೆ ಮೇಲ್ಗಡೆ ಹೋಗಿ ಬಂದು ಕೂಡ ಈ ಲೋನ ಬ್ರೇಕ್ ಮಾಡಲಿಲ್ಲ ಅಂತಂದರೆ, ಈ ಲೋ ಬ್ರೇಕ್ ಮಾಡಲಿಲ್ಲ ಅಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು 22,950 ವರೆಗೂ ಹೋಗುತ್ತೆ. ಇದು ಬ್ರೇಕ್ ಆಯಿತು ಅಂದರೆ 22,100 ವರೆಗೂ ಹೋಗುತ್ತೆ. ಈ ಲೆವೆಲಲ್ಲಿ ನಿಮಗೆ ಬೈ ಮಾಡೋದಕ್ಕೆ ಬೈ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇರುತ್ತೆ. ಬಟ್ ಇಲ್ಲಿ ಹೋಲ್ಡ್ ಆಗಬೇಕು. ಪ್ರೈಸ್ ಹೋಲ್ಡ್ ಆದರೆ ಮಾತ್ರ ತುಂಬ ಒಳ್ಳೆ ಬೆನಿಫಿಟ್ ಸಿಗೋ ಚಾನ್ಸಸ್ ಇರುತ್ತೆ. ಪ್ರೈಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಎಲ್ಲಿ ಓಪನ್ ಆಗ್ಬೋದು? ನಮ್ಮ ಮೇಜರ್ ರೆಸಿಸ್ಟೆನ್ಸ್ 23,310 ಈ ಲೆವೆಲಲ್ಲಿ ಪ್ರೈಸ್ ಓಪನ್ ಆಗ್ಬೋದು. ಇಲ್ಲಿ ಓಪನ್ ಆಗಿ ಫಸ್ಟ್ ರೆಡ್ ಕ್ಯಾಂಡಲ್ ಆಯಿತು, ಪ್ರೈಸ್ ಲೋವರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಫಸ್ಟ್ ಇದು 22,950 ಇಂದ 23,000 ಈ ಲೆವೆಲ್ವರೆಗೂ ಬರುತ್ತೆ. ಇಲ್ಲಿ ಸಸ್ಟೇನ್ ಆಯಿತು ಅಂದರೆ ಮೇಲ್ಗಡೆ ಹೋಗಿ ವಾಪಸ್ ಬಂದೂ ಕೂಡ ಇಲ್ಲಿ ಸಸ್ಟೇನ್ ಆಯಿತು ಅಂತಂದರೆ ಇಲ್ಲಿ ನಮಗೆ ಸಿ ಬೈ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇರುತ್ತೆ. ಇದು ಡೈರೆಕ್ಟಾಗಿ 23,310 ವರೆಗೂ ಹೋಗುತ್ತೆ. 310 ಇಂದ 340 ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಇದು ಬೈ ಚಾನ್ಸ್ ಬ್ರೇಕ್ ಆಯಿತು ಅಂತಂದರೆ 23,500 ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಮೂವ್ಮೆಂಟ್ ಫಾಸ್ಟ್ ಇತ್ತು, ಚೆನ್ನಾಗಿತ್ತು ಅಂದರೆ 23,500 ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡಬೇಡ್ರಿ. ಪ್ರೈಸ್ ಮೂವ್ಮೆಂಟ್ ಸ್ಲೋ ಆಯಿತು ಅಂದರೆ ಹೋಲ್ಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಮೇಜರ್ ರೆಸಿಸ್ಟೆನ್ಸ್ ಮಾತ್ರ ಅಲ್ಲ, ಟ್ರ್ಯಾಪಿಂಗ್ ಲೆವೆಲ್ ಕೂಡ ಆಗಿರುತ್ತೆ. ಇಲ್ಲಿ ಕೂಡ ನಮಗೆ ಪಿ ಬೈ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಆಗಿರುತ್ತೆ. ಲೋವರ್ ಲೋ ಮಾಡಬೇಕು. ಪ್ರೈಸ್ ಲೋವರ್ ಲೋ ಮಾಡ್ತು ಅಂದರೆ ಫಸ್ಟ್ ಇದು 23,100 ವರೆಗೂ ಬರುತ್ತೆ. ವಾಪಸ್ ಇದು ಹಿಂಗೆ ಮೇಲ್ಗಡೆ ಹೋಗಿ ಇಲ್ಲಿ ರಿಜೆಕ್ಷನ್ ಬಂತು ಅಂದರೆ ಸೀದಾ 22,950 ವರೆಗೂ ಬರೋಂಥ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 2ರಲ್ಲಿ ಬೈ ಚಾನ್ಸ್ ಪ್ರೈಸ್ ಇಲ್ಲಿ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಮೇಲೆ ಓಪನ್ ಆಗಿ ಗ್ರೀನ್ ಕ್ಯಾಂಡಲ್ ಮಾಡ್ತು ಅಂದರೆ, ಇಲ್ಲಿ ಪ್ರೈಸ್ ಹೋಲ್ಡ್ ಆಯಿತು ಅಂತಂದರೆ ನಮ್ಮ ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಯಾವುದಿರುತ್ತೆ 23,498 ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಏನಾದರೂ ರಿಜೆಕ್ಷನ್ ಆಯಿತು ಅಂದರೆ ಪ್ರೈಸ್ ವಾಪಸ್ಸು
23,310 ಈ ಲೆವೆಲ್ವರೆಗೂ ಬರುತ್ತೆ. ಇಲ್ಲಿ ಮತ್ತೆ ಹೋಲ್ಡ್ ಆಯಿತು ಅಂದರೆ ಈ ಹೈನು ಬ್ರೇಕ್ ಮಾಡಿಕೊಂಡು 23,600 ಹೋಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವು ಬೈ ಮಾಡಿದರೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಸಿ ಬೈ ಮಾಡಿದರೆ ಬಟ್ ಪ್ರೈಸ್ ಹೋಲ್ಡ್ ಆಗಬೇಕು. ಇಲ್ಲಿ ಹೋಲ್ಡ್ ಆದರೆ ಮಾತ್ರ ಕ್ಯಾಪ್ ಡೌನ್ ಓಪನ್ ಸಿನಾರಿಯೋ 1ರಲ್ಲಿ ಪ್ರೈಸ್ 22,600 ಈ ಲೆವೆಲಲ್ಲಿ ಓಪನ್ ಆಗಿ ತುಂಬ ಒಳ್ಳೆ ಬುಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆಯಿತು, ಪಿನ್ ಬಾರ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆಯಿತು ಅಂದರೆ ಪ್ರೈಸ್ ಫಸ್ಟ್ ಎಲ್ಲಿ ಹೋಗುತ್ತಿದ್ದು 22,800 ಅಥವಾ ಈ ಲೋನ ಟಚ್ ಮಾಡೋಕೆ ಹೋಗುತ್ತೆ. ಫಸ್ಟು ವಾಪಸ್ ಇಲ್ಲಿ ಕೆಳಗಡೆ ಬಂದಾಗಲೂ ಕೂಡ ಈ ಲೋನ ಬ್ರೇಕ್ ಮಾಡ್ದೇ ಇಲ್ಲಿ ಹೋಲ್ಡ್ ಆಯಿತು ಪ್ರೈಸ್ ಅಂತಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು ಪ್ರೈಸ್ ಎಲ್ಲಿ ಹೋಗುತ್ತೆ 22,950 23,000 ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಸಿಗಲಿಲ್ಲ ಅಂತಂದರೆ ಡೈರೆಕ್ಟಾಗಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿ ಪ್ರೈಸ್ ವೀಕ್ ಆಯಿತು ಅಂದರೆ ವಾಪಸ್ ಇದೆಲ್ಲ ಬರುತ್ತೆ, ಇದೇ ಲೋ ಹತ್ರ ಬರುತ್ತೆ. ಇಲ್ಲಿ ಬಂದಾಗಲೂ ಕೂಡ ಪ್ರೈಸ್ ಏನು ಮಾಡುತ್ತೆ, ಇಲ್ಲಿ ಹೋಲ್ಡ್ ಆಯಿತು ಅಂತಂದರೆ ಈ ಹೈನ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಮೇಲ್ಗಡೆ ಹೋಗೋವಾಗ ಪ್ರೈಸ್ ಏನಾದರೂ ವೀಕ್ ಆಯಿತು ಅಂದರೆ ಸೆಕೆಂಡ್ ಟೈಮ್ನು ಪ್ರೈಸ್ ವೀಕ್ ಆಯಿತು ಅಂದರೆ ಇಲ್ಲಿಂದ ಪ್ರೈಸ್ ಡೈರೆಕ್ಟಾಗಿ 22,600 ಬರುತ್ತೆ. ಈ ಲೋ ಬ್ರೇಕ್ ಮಾಡೋಂಥ ಚಾನ್ಸಸ್ಸು ಇರುತ್ತೆ. ಕ್ಯಾಪ್ ಡೌನ್ ಓಪನ್ ಸಿನಾರಿಯೋ 2ರಲ್ಲಿ ಪ್ರೈಸ್ ಏನಾದರೂ 22,600 ಈ ಲೆವೆಲ್ ಕೆಳಗಡೆ ಏನಾದರೂ ಓಪನ್ ಆಯಿತು ಅಂದರೆ ಪ್ರೈಸು ಮಾರ್ಕೆಟು ತುಂಬಾ ವೀಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಇದೇನು ಮಾಡುತ್ತೆ 22,450 ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಕೆಳಗಡೆ ಪ್ರೈಸ್ ಇಲ್ಲಿ ಹೋಲ್ಡ್ ಆದರೆ ವಾಪಸ್ ಇದು ರೀಟ್ರೇಸ್ಮೆಂಟಿಗೆ ಹೋಗುತ್ತೆ 22,600. ಇಲ್ಲೇನಾದರೂ ರಿಜೆಕ್ಷನ್ ಸಿಕ್ತು ಅಂದರೆ ನೆಗೆಟಿವ್ ಕ್ಯಾಂಡಲ್ ಸ್ಟಾರ್ಟ್ ಆಯಿತು ಅಂದರೆ ಪ್ರೈಸು ಈ ಲೋನ ಬ್ರೇಕ್ ಮಾಡಿಕೊಂಡು 22,250 ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ರಿಜೆಕ್ಷನ್ ಸಿಗಲಿಲ್ಲ ಅಂದರೆ ಪ್ರೈಸ್ ಮತ್ತೆ ಇದ್ರ ಮೇಲ್ಗಡೆ ಹೋಯ್ತು ಅಂದರೆ ಮತ್ತೆ ಮಾರ್ಕೆಟು ಕಂಪ್ಲೀಟ್ ಬುಲಿಶ್ ಆಗೋಂಥ ಚಾನ್ಸಸ್ ಇರುತ್ತೆ. ಈ ಟೈಮಲ್ಲಿ ಪ್ರೈಸ್ ಇಲ್ಲಿ ವೀಕ್ ಆದಾಗ ನಾವು ಪಿ ಬೈ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಆಗಿರುತ್ತೆ. ಇದು ನಾಳೆಗೆ ಈ ಎಲ್ಲ ಲೆವೆಲ್ಗಳು ವೆರಿ 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 ಇಂಪಾರ್ಟೆಂಟ್ ಲೆವೆಲ್ಗಳೇ ಆಗಿರ್ತವೆ. ಬೇಕಿದ್ರೆ ಒಂದ್ಸರಿ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಇಷ್ಟು ಒಳ್ಳೆ ಲೆವೆಲ್ಗಳನ್ನ ಕೊಟ್ಟಿದ್ದೀನಿ. ಎಲ್ಲಿ ಬೈ ಮಾಡಿದ್ರೆ ಎಲ್ಲಿ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟಾದರೂ ಕೂಡ ನಿಮ್ಮ ಓನ್ ಅನಾಲಿಸಿಸ್ ಇಲ್ದೇ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆ ಉದ್ದೇಶದಿಂದ ಕೂಡಿರುತ್ತೆ. ಇದು ಯಾವುದೇ ಟ್ರೇಡ್ ಪ್ರಮೋಷನ್ ಕೂಡ ಅಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ, ನಮ್ಮ ಲೆವೆಲ್ಲು ಮತ್ತು ಸ್ಟ್ರಕ್ಚರು ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.